ಹಾಯ್ ಹಲೋ ಎವ್ರಿವನ್. ನಾವೀಗ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಶಾರ್ಟ್ ಫಾರ್ಮಲ್ಲಿ BPT ಅಂತಾರೆ. ಇದು ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್. ಮೆಡಿಕಲ್ ಫೀಲ್ಡಲ್ಲಿ ಈ ಕೋರ್ಸ್ಗೆ ಆ್ಯಸ್ ಆಫ್ ನೌ ತುಂಬ ಡಿಮ್ಯಾಂಡ್ ಇದೆ, ಹಾಗೆ ಸ್ಕೋಪ್ ಕೂಡ ಇದೆ. ಈ ಕೋರ್ಸ್ ಅಂದರೆ ಏನು ಅಂತಂದರೆ, ಬೋನಲ್ ಪ್ರಾಬ್ಲಮ್ ಇರೋರಿಗೆ, ನರ್ವಸ್ ವೀಕ್ನೆಸ್ ಇರೋರಿಗೆ, ಹಾಗೆ ಮಸಲ್ಸಲ್ಲಿ ಪ್ರಾಬ್ಲಮ್ ಇರೋರಿಗೆ ಟ್ರೀಟ್ಮೆಂಟ್ ಕೊಡೋದೇ ಫಿಸಿಯೋಥೆರಪಿ. ಎಕ್ಸಾಂಪಲ್ ಏನು ಅಂತ ಹೇಳಿದರೆ, ತುಂಬ ವರ್ಷದಿಂದ ಅಂದರೆ ತುಂಬ ಹಳೆಯ ಕಾಯಿಲೆಗಳು ಇದ್ದರೆ ಅದನ್ನು ಆಪ್ರೇಷನ್ ಮಾಡ್ದೇ ಫಿಸಿಯೋಥೆರಪಿ ಕೊಡೋದ್ರ ಮೂಲಕ ಇದನ್ನು ಕ್ಯೂರ್ ಮಾಡ್ತಾರೆ. ಕ್ಯೂರ್ ಮಾಡೋದ್ರ ಮೂಲಕ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ನ ಕೊಡ್ತಾರೆ. ಆ ಟ್ರೀಟ್ಮೆಂಟ್ ಕೊಡೋರೆ ಫಿಸಿಯೋಥೆರಪಿಸ್ಟ್ ಅಂತಾರೆ. ಓಕೆ, ಈಗ ಫಿಸಿಯೋಥೆರಪಿ ಅಂದರೆ ಏನು ಅಂತ ನಿಮ್ಗೊಂಚೂರು ಐಡಿಯಾ ಬಂದಿದೆ ಅಂದ್ಕೊಳ್ತೀನಿ. ಈ ಕೋರ್ಸ್ ಮಾಡೋಕ್ಕೆ ಬೇಕಾಗಿರೋ ಎಲಿಜಿಬಿಲಿಟಿ ಚೆಕ್ ಮಾಡೋಣ ಬನ್ನಿ. 12th ಮಿನಿಮಮ್ 45ಇಂದ 50% ಇರಬೇಕಾಗುತ್ತೆ. ಸ್ಟ್ರೀಮ್ ಬಂದು ಸೈನ್ಸ್ ಆಗಿರಬೇಕಾಗುತ್ತೆ. ಸಬ್ಜೆಕ್ಟ್ಸ್ ಬಂದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಇರಬೇಕಾಗುತ್ತೆ. ಈ ಕೋರ್ಸ್ನ ಡ್ಯೂರೇಷನ್ ಬಂದು ಇದು 4 ಇಯರು 6 months ಕೋರ್ಸು. ಫಸ್ಟ್ 4 ಇಯರ್ ಬಂದು ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಇರುತ್ತೆ. ಲಾಸ್ಟ್ 6 months ಬಂದು ಇಂಟರ್ನ್ಶಿಪ್ ಇರುತ್ತೆ ಸ್ಟೂಡೆಂಟ್ಗೆ. ಅಂದರೆ ಪ್ರಾಕ್ಟಿಕಲಾಗಿ ಹೇಗೆ ಮಾಡಬೇಕು ಅಂತ ಪ್ರಾಕ್ಟಿಕಲ್ ನಾಲೆಡ್ಜ್ ಇಂಟರ್ನ್ಶಿಪ್ಪಲ್ಲಿ ಅವರು ಇರುತ್ತೆ. ಓಕೆ, ನೆಕ್ಸ್ಟು ಫೀಸ್ ಬಂದು ಡಿಫ್ರೆಂಟ್ ಕಾಲೇಜ್ಗೆ ಡಿಫ್ರೆಂಟ್ ಫೀಸ್ ಇರುತ್ತೆ. ಅಂದರೆ ಡಿಪೆಂಡ್ಸ್ ಆನ್ ಕಾಲೇಜ್ ಹಾಗೆ ಯೂನಿವರ್ಸಿಟಿ ಮೇಲೆ ಫೀಸು ಆ್ಯಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಫೈನಲಾಗಿ ಜಾಬ್ ಓಪನಿಂಗ್ಸ್ ನೋಡೋದಾದರೆ ಗೌರ್ಮೆಂಟ್ ಹಾಗೆ ಪ್ರೈವೇಟಲ್ಲೂ ಕೂಡ ತುಂಬ ಜಾಬ್ ಓಪನಿಂಗ್ಸ್ ಇದ್ದಾವೆ. ಅಷ್ಟೇ ಅಲ್ಲದೆ ಸ್ಪೋರ್ಟ್ಸ್ ಸೆಕ್ಟರಲ್ಲೂ ಕೂಡ ಜಾಬ್ ತುಂಬ ಇದ್ದಾವೆ. ವೆಲ್ನೆಸ್ ಸೆಂಟ್ರಲ್ಲಿ ಜಾಬ್ ಇರುತ್ತೆ. ಪರ್ಸ್ನಲ್ ಟ್ರೈನರ್ ಆಗಿ ನೀವು ಜಾಬ್ ವರ್ಕ್ ಮಾಡಬಹುದು. ಮಿಲ್ಟ್ರಿಯಲ್ಲಿ ಜಾಬ್ ಇರುತ್ತೆ. ಕ್ಲಿನಿಕ್ ಇಟ್ಕೋಬೋದು. ನಿಮಗೆ ಓನಾಗಿ ಇಂಟ್ರೆಸ್ಟ್ ಇತ್ತು ಅಂದರೆ ಹೋಮ್ ಸರ್ವಿಸ್ ಕೂಡ ಮಾಡಬಹುದು. ಈ ಥರ ಜಾಬ್ಸು ನಿಮಗೆ ಸಿಗುತ್ತೆ. ಸ್ಟಾರ್ಟಿಂಗೇ ಸ್ಯಾಲ್ರಿ ನೋಡೋದಾದರೆ 25ಇಂದ 30,000ವರೆಗೂ ನೀವು ಫ್ರೆಷರ್ಗೆ ಸ್ಯಾಲ್ರಿ ಕೊಡ್ತಾರೆ ಈ BPT ಮಾಡಿದಿರೋರಿಗೆ. ಓಕೆ, ಈಗ BPT ಕೋರ್ಸ್ ಬಗ್ಗೆ ಒಂದು ಐಡಿಯಾ ಬಂದಿದೆ ಅಲ್ವಾ, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಬಗ್ಗೆ. ನೆಕ್ಸ್ಟ್ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ಸ್ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಕೌನ್ಸ್ಲಿಂಗ್ ಕೂಡ ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.